ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬರ್ರಿ ಇವತ್ತಿನ ಲಾಗ್ ಇವಾಗ ಚಲೋ ಮಾಡಿ ನೋಡಿ. ಶ್ರವಣಕುಮಾರ ಸ್ಕೂಲಿಗೆ ಕಳಿಸಿದ್ಯಾ, ಎಲ್ಲ ಮನೆಯೂ ಕ್ಲೀನ್ ಮಾಡ್ಕೊಂಡಿನಿ, ಅಡುಗೆನೂ ಆಗೈತೆ. ರೊಟ್ಟಿ ನಿನ್ನೆ ಮದುವೆ ಹೋಗೋದಿತ್ತಲ್ಲ ಸ್ನೇಹಿತರೆ, ಸಿಕ್ಕಾಪಟ್ಟ ರೊಟ್ಟಿ ಹಂಗೆ ಕುಂತಿದ್ದು. ಟೈಮ್ ನೋಡ್ತಿರ್ಬೇಕು 8:30 9 ಆಗಿ ಬಂದೈತೆ. ಶ್ರಾವಣಿಯರು 8ಕ್ಕೆ 8:30 ಬರ್ತಾರೆ ಬಸ್. 8:15 ಆಗಿತ್ತು, ಹೋದ್ರವರು 9 ತನಕ ಕ್ಲಾಸ್ ಚಲೋ ಆಯ್ತು ಅಂತ ಸ್ನೇಹಿತರೆ. ನೋಡು ಇಬ್ಬರು ಒಂದಂಗೆ ಹಂಗೆ ಊಟ ಮಾಡಿ ಇಟ್ಟೋಗ್ಯಾರ. ಅನ್ನ ಸಾಂಬಾರು ಮಾಡಿದ ರೊಟ್ಟಿ ಇದು, ಇಲ್ಲಿ ರೊಟ್ಟಿ ಉಂಡೋಗ್ಯಾರ. ಅನ್ನ ಸಾಂಬಾರು ಬುತ್ತಿ ಕಟ್ ನೋಡಿ, ಕಟ್ಟಕ್ಕೆ ರೊಟ್ಟಿ ಬೇಳೆ ಸಾಂಬಾರು ಅನ್ನ ನೋಡಿ, ಬೂಂದಿ ತಿಂದೋಗ್ಯಾರಿ. ಅನ್ನ ಸಾಂಬಾರು ಕಟ್ಟಿ ಬುತ್ತಿಗೆ ರೊಟ್ಟಿ, ಇಲ್ಲಿ ಒಂದು ಸ್ವಲ್ಪ ರೊಟ್ಟಿ ಸಾಂಬಾರು ಗಟ್ಟಿಯಾಗೈತೆ ನೋಡಿ ಸ್ನೇಹಿತರೆ. ಬೇಳೆ ಸಾಂಬಾರು ಸ್ವಲ್ಪ ಮಾಡೀನಿ, ಸುಮ್ಮನೆ ಎಲ್ಲಿ ಉಯ್ ಅಂತ ಮಾಡಿ ಬ್ಯಾಸಿ ದಿನಕ್ಕೆ ಕೆಡತ್ತ ಸ್ನೇಹಿತರೆ ಅಡಿಗೆ. ನಾ ರೊಟ್ಟಿ ಸಾಕೊಂಡ್ದ ತೋರಿಸ್ತೀನಿ ರೀ. ನಿನ್ನೆ ಮಾಡಿದ್ನಲ್ಲ ಸಂಜೆನ್ಯಾಗ ಉಣ್ಲೇ ಇಲ್ರಿ ಅವರು ಯಾರು. ಬಜ್ಜಿ ಒಂದು ಸ್ವಲ್ಪ ಬೂಂದಿ ಕಟ್ಟಿದ್ರಿ, ಹಿಂಗೆ ಬಜ್ಜಿ ಅದು ತಿನ್ಕೊಂಡಾರ. ಅವ್ರು ರೊಟ್ಟಿ ಎಲ್ಲ ಹಾಗೆ ಉಳ್ದ ಸ್ನೇಹಿತರೆ ಮಾಡಿದ್ದು. ಎಸ್ 2 4 5 ರೊಟ್ಟಿ ಅದ ರೀ. ಅದಕ್ಕೆ ಸಾರು ಮಾಡಿದೆ, ಇಬ್ಬರು ಒಂದು ರೊಟ್ಟಿ ಉಂಡೋದ್ರು. ನಾವು 2 ಉಂಡೋದ್ನ ಇನ್ನು 3 ಉಳಿತ. ಮತ್ತು ಮಧ್ಯಾಹ್ನಕ್ಕೆ ಉಂಡ್ರೆ ಖಾಲಿ ಆಯ್ತಾವ ರೊಟ್ಟಿ. ಸುಮ್ಮನೆ ಮಾಡೋದು ಜೋಳ ತುಟ್ಟಿ ಜೋಳ ಸ್ನೇಹಿತರೆ, ಗ್ಯಾಸ್ ಸಿಗವಲ್ದು ಮಾಡಿ ಚೆಲ್ಲಾಕ. ಇಸ್ ಬಾಂಡೆ ತಿಕ್ಕಬೇಕು, ಇವಿಸ್ ಬಾಂಡೆ ತಿಕ್ತೀನಿ. ಬರ್ರಿ ನಾನು ಕೂಡ ಮುದ್ದೆ ಒಳಗೆ ಹೋಗ್ಬೇಕು. ಗುರುವಾರ ಇದು ಮಾಡ್ಬೇಕ್ರಿ ಬೋರಮ್ಮನ, ಹಿಂಗಾಗಿ ನಿನ್ನೆ ಹೋಗ್ಬೇಕು ಮುದ್ದೆ ಒಳಗೆ ಸಂತಿ ತರಬೇಕಂತ ನಾ ಮಾಡಿದೆ. ಎಲ್ಲರೂ ಬೀರಪ್ಪ ಮುಂತಿನ ದರ್ಶನ ಮಾಡ್ಕೊರಿ. ನೀನು ಹೋಗೋದಲ್ಲ, ನೀರು ಬಂದಿದ್ದು ಕುಡಿಯೋ ನೀರು ತುಂಬ್ಕೊಳೋದಲ್ಲ ಅಷ್ಟೇ, ಬಳಸಾಕ ತುಂಬಿ ಬ್ಯಾರೆಲ್ಲ ತುಂಬ್ಯಾವ ಸ್ನೇಹಿತರೆ. ಬರೀದಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಒರ್ಸೀನಿ ನೋಡಿ, ಎಲ್ಲ ಅನ್ನ ಸಾಂಬಾರು ಮಾಡಿ ಒರ್ಸೀನಿ ಕ್ಲೀನಾಗ. ಮತ್ತೊಂದು 15 ತಾಳನ ರೊಟ್ಟಿ ಅದು ಸ್ನೇಹಿತರೆ ನೋಡಿ. ನಿನ್ನೆ ಒಂದು 15 ತಾಳನ ರೊಟ್ಟಿ ಅದು ಅವನು ಮಾಡಿಟ್ಟಿನಿ. ಆದರೂ ಇನ್ನು 5 ರೊಟ್ಟಿ ಉಳ್ದಾವ್ರಿ, ಅವು ತಳಗನದಾವು ಉಣ್ಣಾಕತ್ ಮಾಡಿದ್ನಿಲ್ಲ. ಯಾವಾಗೂ ಅಡುಗೆ ಕೆಡಿಸ್ಬಾರ್ದು ನೋಡಿ, ಅನ್ನ ಮುಚ್ಚೋಕೆ ತೋರಿಸ್ಬಾರ್ದು ಸ್ನೇಹಿತರೆ. ಇದ್ದಿದ್ದು ಉಂಡು ಬಿಡುವಾಗ ಕಡೆ ಅದೇ ಅಮೃತ. ಹೊಸ್ದಾಗ ಒಂದಂತೂ ತನ್ನಕ್ಕೂ ಎಷ್ಟು ಬೆಲೆ ಇರ್ತದೆ ಸ್ನೇಹಿತರೆ. ಅನ್ನ ಮ್ಯಾಗ ಸೊಪ್ಪು ತೋರಿಸಿದ್ವಿ ಅಂದ್ರೆ ನಮಗೆ ಅನಿಸಲ್ಲ. ಇಟ್ಟು ಅನ್ನ ಒಬ್ರೊಬ್ರು ಇಟ್ಟೆ ಅನ್ನಕ್ಕೆ ಎಷ್ಟು ಕಷ್ಟಪಡ್ತಿರ್ತಾರೆ. ಒಂದು ತುತ್ತು ಅನ್ನಕ್ಕೆ ಇಡೀ ದಿನ ಕಷ್ಟಪಡ್ತಿರ್ತಾರೆ. ಉಣ್ಣೋದು ಒಬ್ರು ಉಣ್ತೀವಿ, ದುಡಿಯೋರು ಎಷ್ಟು ಬಂದು ದುಡಿಬೇಕಂತಾರೆ. ಅದು ಒಂದು ತುತ್ತು ಅನ್ನ ಉಣ್ಣೋಕೆ ಇಡೀ ದಿನ ದುಡಿಬೇಕು. ಇಡೀ ಬಾಳೆನ ದುಡಿ 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 ಸಾಕಾಗಿ ಹೋಗುತ್ತೆ ರೀ ಒಂದು ತುತ್ತು ಅನ್ನಕ್ಕೆ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ರಿ, ದುಡಿಲೇಬೇಕಲ್ರಿ. ದುಡಿಲಿಕ್ಕೆ ಇಲ್ಲಾಂದ್ರೆ ಯಾರು ಕೊಡ್ತಾರೆ ಹೇಳ್ರಿ? ನಮಗೆ ಅನ್ಸುತ್ತೆ ಒಂದು ಊಟಕ್ಕೆ ಇಷ್ಟು ದುಡಿಬೇಕಾ, ಇಷ್ಟು ಮಾಡಬೇಕಾ ಅನ್ಸುತ್ತೆ. ಹಿಂದೆಲ್ಲ ಖರ್ಚು ಹೋಗಿರ್ತಾವೆ ನೋಡಿ, ಮಕ್ಕಳು ಸಾಲಿ, ಮಕ್ಕಳಿಗೆ ಎಜುಕೇಷನ್ ಎಲ್ಲ. ಸಾಲ ಅಂದ್ರೆ ಒಂದೇ, ಎಜುಕೇಷನ್ ಅಂದರೆ ಒಂದೇ. ದೊಡ್ಡ ಕಾಮಿಡಿ ಹೇಳ್ದಂಗೆ ಹೇಳ್ತೀನಿ ನೋಡಿ ನಾನು. ಎಲ್ಲನೂ ಒಂದೇ ಸ್ನೇಹಿತರೆ. ಹಿಂದೆಲ್ಲ ಮಕ್ಕಳದು ಭವಿಷ್ಯ ಇರುತ್ತೆ ನೋಡಿ, ಅದಕ್ಕಾಗಿ ದುಡಿಬೇಕ್ರಿ ನಾವು. ಮಾತ್ರ ಮಕ್ಕಳಿಗೆ ದುಡಿದು ಸಾಲಿ ಒಂದು ಕಲಿಸ್ಬಲ್ಲೆ. ಮುಂದಿನ ಏನಾಗುತ್ತೋ ಗೊತ್ತಿಲ್ಲ. ಈಗಿನ ಮಟ್ಟಿಗೆ ನಾ ಏನೋ ಸಾಲಿ ಹೆಂಗಾರ ಒಳಸಾಗ ಕಲ್ಸೀವ್ರಿ. ಮಕ್ಳಿಗೆ ಗಳಿಸಿಡೋದು ಮಾಡಿಡೋದ್ರೆ ಆಗಲ್ಲ. ಗಳಿಸ್ತವ್ರು ಅಲ್ಲಿಗೆ ಹೋಗ್ತಾರೆ, ಗಳಿಸ್ಲಾರ ಅಲ್ಲಿಗೆ ಹೋಗ್ತಾರೆ ಸ್ನೇಹಿತರೆ. ಹೋಗುವ ಹೊತ್ನ್ಯಾಗ ಯಾರು ಹೊತ್ಕೊಂಡು ಹೋಗಲ್ಲ. ಇದೇನು ಶಾಶ್ವತ ಇಲ್ಲೇ ಇರಲ್ಲ. ಒಂದಿನ ಮಣ್ಣಿಗೆ ಆಗೋದು. ಮತ್ತು ಬರ್ರಿ ಇದು ಮನ್ಯಾಗ ಕೊಬ್ಬರಿ ಇರ್ತೈತಲ್ಲ, ಕೊಬ್ಬರಿಲೇ ರೆಡಿ ಮಾಡಿದೆ ನೋಡಿ ಸ್ನೇಹಿತರೆ. ಇವಾಗ ನಾವು ಇದನ್ನೇ ಯೂಸ್ ಮಾಡ್ತೀವಿ. ಅವರು ಇದೇ ಕೊಬ್ಬರಿ ಎಣ್ಣೆನೇ ಊಟ ಮಾಡ್ತಾರೆ ಸ್ನೇಹಿತರೆ. ಇವನ್ನ ಸ್ವಲ್ಪ ಕಾಸಿ ಹಚ್ಕೋಬೇಕು ತಲೆಗೆ. ಒಂದು ಸ್ವಲ್ಪ ಕಾಸ್ತೀನಿ ಸ್ನೇಹಿತರೆ. ಕಾಸಿ ಒಂದು ಬೇರು ತೊಗೊಂಬಂದಿನಿ, ಆ ಬೇರಿಗೆ ಹಾಕಿ ಹಚ್ಕೋಬೇಕು ನೋಡಿರಿ. ಕೊಬ್ಬರಿ ಎಣ್ಣೆ ಕಾಸ್ಬೇಕಂತೇಳಿ ವಿಡಿಯೋ ಮಾಡೋಕತ್ತಿದ್ದೆ. ಬಟ್ಟೆ ಕಸ್ಟಮರ್ ಬಂದರು, ಒಂದು ಟಾಪ್ ಹಿಡಿದಿತ್ತು, ಅವ್ನು ಹಿಡಿದು ಕೊಟ್ಟೆ ಸ್ನೇಹಿತರೆ. ಇಷ್ಟು ಬಟ್ಟೆ ಹೋಗಿದೆ, ಒಂದು ಸ್ವಲ್ಪ ಬಾಂಡೆ ಅದು ತಿಕ್ಕಿದೆ ನೋಡಿ. ಇಷ್ಟು ಬಟ್ಟೆ ಹೋಗೋದು ಹಾಕಿನಿ. ಹಿಂದೆಲ್ಲ ಕ್ಲೀನಾಗೈತೆ. ಕಸ ಗುಡಿಸ್ಬೇಕಂದಿನಿ ರೀ, 2-3 ದಿನ ಕಸ ಗುಡಿಸಿಲ್ಲ. ಒಂದಿಷ್ಟು ಕೊಬ್ಬರಿಗಳು, ಕೆಟ್ಟ ಕೊಬ್ಬರಿಗಳಿದ್ದು ಉಸು ಪಟ್ಟಿ ತೆಗೆದಿಟ್ಟೆ, ಅವ್ನು ಒಯ್ಬೇಕ್ರಿ ಮುದ್ದೆ ಬಳಕ. ಮತ್ತೊಂದು kg ಅದು ಒಂದು 100 ರೂಪಾಯಿ ಐತ್ರಿ ಕೆಟ್ಟ ಕೊಬ್ಬರಿ. ಯಾವುದೂ ಕೆಡ್ಸಲ್ಲ ನೋಡಿ. ಇಷ್ಟು ಬಾಂಡೆ ದುಡ್ಡು ತಿಕ್ಕಿನಿ ಸ್ನೇಹಿತರೆ. ಎಲ್ಲನೂ ಕ್ಲೀನ್ ಮಾಡೀನಿ, ಜಾಕ ಮಾಡಿದೆ, ದೇವ್ರ ಪೂಜೆ ಮಾಡಿದೆ, ಊಟ ಉಂಡೆ, ಬಟ್ಟೆ ಬಾಂಡೆ ಮಾಡಿದೆ. ಟೈಮ್ ಏಟಾಯ್ತು ತೋರಿಸ್ತೀನಿ. ಎಣ್ಣೆ ಕಾಸಿ ಇದಕ್ಕೆ ಹಾಕಿನಿ ನೋಡಿ. ಶ್ರಾವಣಿ ತಲೆಗೆ ಹಚ್ಬೇಕ್ರಿ. ಇವತ್ತು ಫಸ್ಟ್ ಟೈಮ್ ಯೂಸ್ ಮಾಡೋದು. ಹೆಂಗೆ ಬರ್ತೋ ಗೊತ್ತಿಲ್ಲ. ಅವ್ರು ಹೇಳಿದ್ರಿ ಕಾಸಿ ಹಾಕ್ರಿ ಎಣ್ಣೆ ಕೊಬ್ಬರಿನ ಅಂತ, ಅದೇ ಥರ ಮಾಡೀನಿ ರೀ. ಇವು ಆ ಕಡೆ ಶ್ರೀಶೈಲಕ್ಕೆ ಹೋದ ತೊಗೊಂಬಂದಿದ್ದೀನಿ ರೀ ಎಣ್ಣೆ ಬಾಟ್ಲಿ. ಕೂಲದ್ದು ಬರ್ತಾವಂತ ತಯಾರು ಸ್ನೇಹಿತರೆ. ಏನೇ ಮಾಡ್ತಾವೆ ಗೊತ್ತಿಲ್ಲ. ಪಾರ್ವತಿ ಪರಮೇಶ್ವರ 100 ರೂಪಾಯಿ ಹೊಡೋದಕ್ಕೆ RS ಐತೆ. ಬರೀ ಬಿಸಿಲು ನೋಡಿ. ಮುದ್ದೆ ಒಳಗೆ ಹೋಗ್ಬೇಕಂದೆ
ಬಿಸಿಲು ರೆಮ್ ಅಂತೆ ಸ್ನೇಹಿತರೆ. ಇದೊಂದಿಷ್ಟು ಕರ್ದಿ ಆಯ್ತು 200 ರೂಪಾಯಿ. ಹಿಂಗೆ ಈ ಶ್ರಾವಣಿ ಬಂದು ಕರ್ಕೊಂಡು ಹೋಗ್ತೀನಿ ರೀ. ಚುರುಮುರು ಚೀಲ ತೊಗೊಂಬರೋದೈತೆ. ಸಂತೆ ಭಾಳ ಐತಿ. ಈಗ ಎಲ್ಲ ಕ್ಲೀನಾಗೈತೆ ನೋಡಿ. ಬರ್ರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡೋಣ. ಈಗ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಇನ್ನೇ ವಿಡಿಯೋ ಹಾಕಿಲ್ಲ. ಬಟ್ಟೆ ಮಾಲ್ ಬರ್ತೈತೆ ರೀ. ಒಟ್ಟು ಒಂದು ಸಿದ್ದೆ ಮಾನ್ಯ ಮತ್ತೆ ಕಿತ್ತಾಡೋದು ತೊಗೊಳೋದು ಅರ್ಧಂಬರ್ಧ ಬಿಡೋದು ಹಿಂಗೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಇಷ್ಟು ಕೊಬ್ಬರಿ ಆಗ್ಯಾವ ಕೊಟ್ಟಿಟ್ಟೀನಿ ರೀ. ಏನಂದ್ರೆ 2 kg ಆತವ್ರಿ. 2 kg ಒಂದು 200 ರೂಪಾಯಿ ಬಂತಂದ್ರೆ 1 ಕಿಲೋ ಒಳ್ಳೆ ನೇರ ಬರುತ್ತೆ ರೀ. ಮತ್ತು ಅದಕ್ಕಾರ ಆಗುತ್ತೆ ನೋಡಿ ಸ್ನೇಹಿತರೆ. ಶಿವಕುಮಾರ್ ಹೋಮ್ವರ್ಕ ಬರೆಯಾಕತ್ತಾನ. ಯಾಕ ಉಣ್ಣಾಕ ಟೀಚರ್ಗೆ? ನಿನಗೆ ಉಣ್ಣಂಗಾದ್ರೆ ಹೇಳು ದೋಸೆ ಚಟ್ನಿ. ಟೀಚರ್ಗೆ ಅಲ್ಲದು. ಟೀಚರ್ ಹೆಸರು ಯಾಕೆ ಹೇಳ್ತಿ? ಫೋನ್ ಹಚ್ಚಿ ಕೇಳ ಟೀಚರ್ನ. ಏನಂದ್ರು? ಏನಂತ? ಆಯ್ತಾ ಮಾಡಂತ ದೋಸೆ ಚಟ್ನಿ. ನಾಳೆಗೆ ಇಡ್ಲಿ ಮಾಡತ್ತು ಆಯ್ತಾ? ನಾಳೆಗೆ ಅಲ್ಲಿ ನಾಡ್ದ ಹಾಂ ಏನಾಯ್ತು? ಇಡ್ಲಿಯಾ? ಈಗ 2 ದಿನ ಬಿಡು. ನಾಳೆಗೆ ಇವತ್ತ ಮುದ್ದೆ ಒಳಗೆ ಹೋಗೋದಾರಿಲ್ತಮ್ಮ. ಹಾಂ ಬಿಸಿಲು ನೋಡ್ತೀರಿ ಹೆಂಗೆ ಐತ್ರಿ ಅಮ್ಮ ಐತಿ. ಶುಕ್ರವಾರ ಮಾಡ್ತೀನಿ, ಪಕ್ಕ ಶುಕ್ರವಾರ ಮಾಡ್ತೀನಿ. ಅಪ್ಪ ಡನ್ನ ಡಾ. ಆಯ್ತಮ್ಮ. ಇಡ್ಲಿ ಪುಡಿ ಅಲ್ಲ ರವಾ. ಹಾಯ್ ಮಾಡ್ಲ ರೀ. ಗುಡ್ ಮಾರ್ನಿಂಗ್ ಅಂತ ಶ್ರಾವಣಿ. ಟೈಮ್ ತಿರುಗಿ 10 minuಕ್ಕೆ ಬಂದೈತೆ. ಗುಡ್ ಮಾರ್ನಿಂಗ್ ಅಂತ ಇವಾಗ ಲಾಕ್ ಶುರು ಮಾಡಕತ್ತೀವಿ ಸ್ನೇಹಿತರೆ. ನಾನು ಶ್ರಾವಣಿ ಹೆಂಗೆ ಬರ್ದ ನೋಡಮ್ ಬರ್ರಿ. ಟೀಚರು ಹೆಂಗೆ ಹೋಮ್ವರ್ಕ್ ಹಾಕ್ಯಾರ ನೋಡಿ. ಚಿಕ್ಕೀಟ್ ಹಾಕ್ಯಾರಿ ಏ ಬರಲಿ ಅಂತ. ಆ ಕಡೆ ಹಾಕ್ಯಾರ. ಹಾಂ ಬರ್ರಿ. ಬರ್ರಿ ಹೋಮ್ವರ್ಕ ಬರ್ರಿ. ಆ್ಯಪ್ ಚಿನಿ ಮುದ್ದೆ ಒಳಗೆ ಹೋಗ್ಬೇಕಂದೆ. ನೀ ಬೈಂದ ನೀನು ಬರಲಿಲ್ಲ ಬಿಡಲಿಲ್ಲ ಜಲ್ದಿ. 2 ಗಂಟೆಗೆ ಬಂದ್ರಾಕಿ ನನಗೆ ಬಿಸಿರೋದು ಸುಸ್ತು ಅನ್ನಿಸ್ತು. ಓರಿಲ್ಲ ಸ್ನೇಹಿತರೆ. ಮತ್ತು ಒಂದು ಟಾಪ್ ಹಿಡಿದಿತ್ತು, ತೋಳು ಹಚ್ಚಿ ಕಟ್ ಮಾಡಿ ಹಿಡಿದಿತ್ತು. ಅದನ್ನು 50 ರೂಪಾಯಿ ಬಂತು. ಅದು ಹೊಲಿದೆ. ಮತ್ತು ಒಂದು ವಿಡಿಯೋ ಮಾಡ್ಕೊ ನೋಡಿ. ಒಂದು ಜಂಪರ್ ಬಂತು. ಜಂಪರ್ ಕಟ್ ಮಾಡ್ಬೇಕು ರೀ. ಇವಾಗ ಅಡಿಗೆ ಎಲ್ಲ ಮಾಡ್ಕೊಂಡಿನಿ. ಜಂಪರ್ ಕಟ್ಟಿಂಗ್ ಮಾಡಬೇಕು. ಒಂದು ಕ್ಲಾಸ್ ಹೇಳೋದಿತ್ತು ಸ್ನೇಹಿತರೆ ಆನ್ಲೈನ್ದಾಗ. ಅದನ್ನು ಕ್ಲಾಸ್ ವಿಡಿಯೋ ಮಾಡ್ಕೊಂಡೆ ಆನ್ಲೈನ್ದಾಗ. ಅಂದ್ರೆ ಹೆಂಗಂದ್ರೆ ಯೂಟ್ಯೂಬ್ಗೆ ಹಾಕಕ್ರಿ. ಅದೊಂದು ಇನ್ನೊಂದು ಚಾನಲ್ಗೆ ಪೇಪರ್ ಕಟ್ಟಿಂಗ್ ವಿಡಿಯೋ ಮಾಡಿದೆ. ಇವಾಗ ಬ್ಲೌಸ್ ಕಟ್ ಮಾಡ್ಬೇಕು ಅಂತಿದ್ದೀನಿ. ಇನ್ನು ಬ್ಲೌಸ್ ಬರುವುದ ಸ್ನೇಹಿತರೆ. ಸಿಕ್ಕಾಪಟ್ಟೆ ಬರ್ತಾವೆ. ಈ ಬ್ಯಾಸಿಗೆ ದಿನಕ್ಕೆ ಹೀಟ್ ಒಂದು ಆಗುತ್ತೆ. ಟೈಮ್ ನೋಡಿ 8:20 ಆಗೈತೆ. ಇವಾಗ ಅವ್ರಿಗೆ ಊಟ ಮಾಡಿಸಿ ಮನೆಗಿಸಿ ಹೋಮ್ವರ್ಕ ಮಾಡಿಸ್ತೀನಿ ರೀ. ಈಗ ಮತ್ತೆ ಹೆಂಗೆ ತಂಬಲ್ಲ ಹೇಳಪ್ಪ? ಎಲ್ಲರೂ ಜೀವ ತಿಂತಿರ್ಲಪ್ಪ. ಮತ್ತು ನಾ ಹೆಂಗೆ ಮಾಡ್ಬೇಕು ಹೇಳಪ್ಪ? ನೀನು ಬಾರಲ್ಲ. ಸಾರು ಹೆಂಗೆ ಅನಿಸುತ್ತಪ್ಪ ಈಗ? ಹಾಂ 12:30 ಚಿನ್ನೆ ಒಂದು ಆಡ ಎಷ್ಟು ದಿನ ಆಯ್ತು ಆಡಾಡಲಾಗಿ. ಶೀಸ್ ಕಡೆ ಬಾಯ್ ಇಟ್ಟೋಗ್ಬೇಡ. ನಾಡು ಗಿಲಿಗಿಲಿ ಜಾತ್ರೆ ಹೋಗಿದ್ದೆ. ಬಂದು ಪುಸ್ತಕ ತಗೊಂಡಿದ್ದೆ. ಅಟ್ಟು ಮ್ಯಾಗ ಇಟ್ಟಿದೆ. ಹಟ್ಟು ಕಡ್ಕೊಂಬಿತ್ತು. ಎಮ್ಮೆ ಸೊಂಟ ಮುರಿತು. ಹತ್ತಿ ಬಂತ ಬೈ ಬಂದ ನೆಕ್ಕ ಹತ್ತಿಸಿ ಕಾಟ ಮ್ಯಾಗ ಜೋತ್ರ ಮಂಚ ಮ್ಯಾಗ ಮಚ್ಚು ಮ್ಯಾಗ ನನ್ನ ಜಗ್ಲಿ ಮ್ಯಾಗ
ಇವಾಗ ಭಾರಿಯಪ್ಪ ಇನ್ನ ದ್ಯಾಸನು ಹ್ಮ್ ಸಾಲಾಗ ಏನು ಹುಷಾರು ಓದಪ್ಪ. ಮತ್ತೆ ಇದಷ್ಟೇ ABCD ಹ್ಞೂ ABCD D for apple for ball D for jug ಹ್ಞೂ ಒಂದೆರಡು ಓದು. 1 2 3 4 5 9 10 ಇದೇ ಇಂಗ್ಲಿಷ್ನಾಗ 1 2 3 ಹಿಂಗ 1 2 3 4 9 8 ಪಾಯು 5 6 7 8 9 10 11 14 ಟೀಚರ್ ನಮ್ಮ ಶಾಲೆ ಹೊಡಿತಾರೆ ಬಾರಿ ಹೋಮ್ವರ್ಕ್ ಬರ್ರಿ ನಾನು ಟೀಚರ್ ಶಾಲೆ ಹೊಡಿತಾರೆ ಹ್ಞೂ ಬರೀ ನೀನು ಇಟ್ಟು ಮಾತಾಡ ಅಂತ ಹೇಳ್ಯಾರಿ ಹೋಮ್ವರ್ಕ ಬರಿಬೇಕಿಲ್ರಿ ನೀನೇ ಮಾತಾಡ್ತೀನಿ ಅಂತ ಹೇಳಿಲ್ರಿ. ಒಂದು ವಿಷಯ ಹ್ಞೂ ನಿಮ್ಮ ಟೀಚರ್ ಹೊಡಿತಾರೆ ಅಂತ ಹೇಳಿ ಇಲ್ಲ ಹೋಮ್ವರ್ಕ ಬರೀ. ನೋಡಿ ಎಷ್ಟು ಬಿಲ್ಡಪ್ ಕೊಡ್ತಾರೆ ನೋಡಿ ಹಸ್ರಾವಣಿ ಮುದ್ದಿನ ಮಗಳು ನನ್ನ ಬಂಗಾರ ಕೂಸಿದು. ನಮ್ಮ ಇದು ಆಚೆ ಕಡೆ ನಮ್ಮ ದೊಡ್ಡವರು ಗೋಧಿ ಬೆಳೆದ ಸ್ನೇಹಿತರೆ ಶಾವಿಗೆ ಮಾಡ್ಸಾಕ ಗೋಧಿ ಕೊಡ ಅಂದ್ಯ 2 ಪಡಿ ಗೋಧಿ ಕೊಟ್ರಂದ್ರೆ ಈಗ ನಾ ಗೋಧಿ ತೊಗೊಂತನ ಅನುಕೂಲ ಆಗಲ್ರಿ. 2 ಪಡಿ ಒಯ್ಯವ ಶಾವಿಗೆ ಮಾಡ್ಸಾಕ ನಮ್ಮ ವೈನಿ ಇದ್ರೆ ಅವರು ಸ್ವಲ್ಪ ಬೆಳೆದ ಸ್ನೇಹಿತರೆ. ಆಯ್ತು ಬಿಡ ಮುಂಜಾನೆ ಬರ್ತೀನಿ ಅಂತ ನಾ ಅಂತೀನಿ. ಮಮ್ಮಿ ಈಗ ಕೊಡ್ತೀನಿ ಅಂದಾರ ಹೋಗಿ ಇಸ್ಕೊಂಬರ್ಲ್ಯಾ ಹೋಗಿ ಅಂತಾಡ್ರಿಕಿ. ಒಟ್ಟು ಒಂದು ಏನರ ಇಲ್ರಿ ಒಟ್ಟು ಅನಕ್ಕಿಂತ ಚಿಂತೆ ಭಾಳ ಹೊಡ್ರಿಕಿ ಅನಕ್ಕಿಂತ ಚಿಂತೆ ಭಾಳಕಿ. ನಾ ಮುಂಜಾನೆ ಅಂದ್ರೆ ಈಕಿ ಹೋಗೋಣ ಅಂತ ಕತ್ತಲಾಗ ಶಾವಿಗೆ ಅವರು ಶಾವಿಗೆ ಗೋಧಿ ಹಾಕ್ಸ್ಕೊಂಡ್ರು. ಮತ್ತು 2 ಪಡಿ ಶಾವಿಗೆ ಮಾಡ್ಸಿದ್ನಿ ಅಂದ್ರೆ ಮಸ್ತ್ ಆಗ್ತಾವ್ರಿ. ನಮ್ಗೆ ಇವ್ರು ರೆಡಿಮೇಡ್ ಶಾವಿಗೆ ರುಚಿ ಅನ್ಸಲ್ಲಾಗ್ಯಾವ ಸ್ನೇಹಿತರೆ. ಬ್ಯಾರೆಕೆಲ್ಲ ಗೋಧಿ ಶಾವಿಗೆ ಮಾಡಿ ತಿಂದೀವಿ, ಇವ್ರು ರೆಡಿಮೇಡ್ ಸರಿ ಅನ್ಸಲ್ಲಾಗ್ಯಾವ. ಬರ್ರಿ ಇವ್ರನ್ನ ಊಟ ಮಾಡಿ ಮನಗಿಸಿ ನಾ ಮತ್ತೆ ವಿಡಿಯೋ ಕಂಟಿನ್ಯೂ. ಹ್ಞೂ ಡೌರಾಣಿ ಗೋಧಿ ಹಾಕಿ ಇವತ್ತು ತೊಗೊಂಬರ್ ನೋಡಿ. ಮಮ್ಮಿ ಹಾಂ ಇವತ್ತು ಗೋಧಿ ಹಾಕ್ತಾರೆ ನೋಡಿ. ಡೋರಾನಿ ಅಂತ ನೀ ಡೌರಾಜ ನೋಡಿ ಸ್ನೇಹಿತರೆ. ಟೀಚರ್ ಬೈತಾರೆ ಹಿಂಗೆ ಬೈತಾರೆ ನೋಡ್ರಿ ನೀವೇ ನೋಡ್ರಿ ಈ ನಮ್ನಿ ಉಡಾ ಥರ ಮಾಡ್ತಾನೆ. ಆ ಸರಸ್ವತಿ ಅದು ಸಾ ಮಾಡೋದಿಲ್ರಿ. ಹಾಂ ಕಾಲಿಲೆ ಮೂಡ್ತಾನೆ ನೋಡ್ರಿ ಇವ ಗಂಗಾದಾಗ ಆಡ್ತಾರ ಗಂಗಾ ಅನ್ನಪೂರ್ಣೇಶ್ವರಿ. ಹ್ಞೂ ಬಾರಮ್ಮ ಭಾಗ್ಯದ ಲಕ್ಷ್ಮಿ ಅಂದ್ರೆ ಪೂಜೆ ಮಾಡ್ತೀವಲ್ಲ. ಲಕ್ಷ್ಮಿ ಪೂಜೆ ದೀಪಾವಳಿ ಲಕ್ಷ್ಮಿ ಪೂಜೆ ಮಾಡ್ತಾರೆ. ಅದಾಗ ಅದು ಆಗ್ತದೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನೀನ ಮಮ್ಮ ನೀನು ಸೌಭಾಗ್ಯದ ಲಕ್ಷ್ಮಿ ನಾವು ಕೋಳಿಗೆ ಹೋಗಿದ್ದೀರ ದೀಪಾವಳಿಗೆ ಅವಾಗ ಹಚ್ಚಿದಾರ ಹಚ್ಚೋದ ಪೂಜೆ ಮಾಡಕತ್ತೀವಿ ಸೀರೆ ಉಡ್ಸಕತ್ತಿದ್ದ ಅವಾಗ. ಆಯ್ತು ಹೋಮ್ವರ್ಕ್ ಮುಗಿಸು ಊಟ ಮಾಡಿಸ್ತೀನಿ ಆಸೆ ಆಸ್ತಿ ಮುಕ್ಕೊಂಡು. ಪೂಜೆ ಅಲ್ಲ ರಾಯಣ್ಣ ಪೂಜೆ ಸೂಳ ಇಲ್ಲ ರಾಯಣ್ಣ ಪೂಜೆ ಸೂಳ ಇಲ್ಲ ಸೋಲೆ ಬಾಬಾ ಬಸವಣ್ಣ ಕೆಜೆ ಕಾಕಸುತ್ತ ಸಾಯ್ ಸಾಯ್ ಸಣ್ ಸಣ್ ಸಾಯ್ ಚಂದ ಕುಂದ್ರು. ಬಾಬಾ ಬಸವಣ್ಣ ಅತ್ತೆ ಮನೆಗೆ ಹೋಗೋಣ ಅಲ್ಲಿಂದ ಇಲ್ಲಿಗೆ ಬರೋಣ ಮತ್ತೆ ಅಲ್ಲಿಗೆ ಮುಳುಗೋಣ ಬಾಬಾ ಬಸವಣ್ಣ ಕೆಜೆ ಕಾಕಸುತ್ತ ಸಾಯ್ ಸ್ವಾಯ್ ಸ್ವಾಯ್ ಬಾಬಾ ಬಸವಣ್ಣ ಅತ್ತೆ ಮನೆಗೆ ಹೋಗೋಣ ಚೆಂಡು ಆಟ ಆಡೋಣ ಸಾಯ್ ಸಾಯ್ ಸ್ವ ಸ್ವಾಯ್ ಸಾಯ್ ಸಾಯ್ ಕೆರೆಯಲ್ಲಿ ದೋಣಿ ಮೀನು ಎಲ್ಲ ಮೀನು ಒಯ್ಯಾರೆ ಒಯ್ಯಾವೋ ಒಯ್ಯಾರೆ ಒಯ್ಯಾವು ಉಂಡೆ ಉಂಡೆ ತೆಂಗಿನಕಾಯಿ ಆಮೇಲಿದೆ ಉಂಡೆ ಉಂಡೆ ತೆಂಗಿನಕಾಯಿ ಮರದ ಮೇಲಿದೆ ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಭೂಮಿ ಒಳಗಿದೆ ಗಿರುವಿನ ಹೀರೆಕಾಯಿ ನೋಡಿ ಸ್ನೇಹಿತರೆ, ಮೊನ್ನೆ ಬಟ್ಟೆ ತರಕ್ಕೆ ಹೋಗೋದು, ನಿನ್ನೆಲ್ಲ ಮದ್ವೆಗೆ ಹೋಗೋದು, ಫುಲ್ ಆ ಕಡೆ ಹೈರಾಣ ಸುಸ್ತಾಗೈತಿ ಸ್ನೇಹಿತರೆ. ಶ್ರಾವಣಿ ಕದ ಹಾಕೊಂಬಂದಾಳ ಹಾಸಿಗೆ ಹಾಸೀನ್ರಿ ಅವ್ರಿಗೆ ಮಲ್ಕೊಂಡಾರ. ಟೈಮ್ ಬಂದು 9:30 ಹಿಂಗೆ ಆಗೈತ್ರಿ. 3 ಊಟ ಮಾಡಿದ್ವಿ. ಫುಲ್ ಸುಸ್ತಾಗ್ಬಿಡ್ತ್ರಿ. ಹಿಂಗಾಗಿ 2:30 ಶ್ರಾವಣಿಯರ 2ಕ್ಕೆ ಟ್ಯೂಷನ್ಗೆ ಹೋಗಿ ಬಂದರು. ಎಲ್ಲ ಕೆಲಸ ಮುಗಿಸಿ ಕುಂತಿದ್ದೆ. ಅದ್ರ ನೀನು ವಿಡಿಯೋ ಹಾಕಿದ್ದಿಲ್ಲ, ಬಟ್ಟೆ ತರಕ್ಕೆ ಹೋಗಿದ್ನಲ್ಲ ವಿಡಿಯೋ ಹಾಕಿದ್ದಿಲ್ಲ ನಾನು ಮೊನ್ನೆ. ವಿಡಿಯೋ ಹಾಕಿ ನಿನ್ನೆಲ್ಲ ಮೊನ್ನೆ ವಿಡಿಯೋ ಹಾಕಿದ್ದೆ, ನಿನ್ನೆ ಹಾಕಿನಿ ಸ್ನೇಹಿತರೆ. ಬಟ್ಟೆ ತರಕ್ಕೆ ಹೋಗಿ ನಿನ್ನೆ ಹಾಕಿನಿ. ಇವತ್ತೇನೈತೆ ಮದುವೆ ಹೋಗಿದ್ದು ಹಾಕಿನಿ. ನಾಳೆಗೆ ಏನೈತಿ ಸಹ ಮಾತಾಡಿ ನಾಳೆ ಬರುತ್ತೆ ಸ್ನೇಹಿತರೆ. ಹಿಂಗಿರುತ್ತೆ ನೋಡಿ. ಇವತ್ತು ವಿಡಿಯೋ ಬರೋಲ್ಲ. ಇವತ್ತಿನ ನಾಳೆ ಬರ್ತಾ, ನಾಳೆ ನಾಡು ಬರ್ತಾ, ಹಿಂಗೆ ಬರ್ತೈತೆ ವಿಡಿಯೋ.
ಅದಕ್ಕೆ ಸ್ನೇಹಿತರೆ ಫುಲ್ ಸುಸ್ತಾಗ್ಬಿಡ್ತು. ಬಟ್ಟೆ ತರಕ ನಿನ್ನ ಮದುವೆಗೆ ಇವತ್ತು ಫುಲ್ ಸುತ್ತಾಗಿ ಶಂತಿ ತರಕ್ಕೆ ಹೋಗ್ಬೇಕು ಮುದ್ದೆ ಬಳಕ ಅಂತ ಎಲ್ಲ ಬಡ ಕೆಲಸ ಮಾಡ್ಕೊಂಡಿನಿ. ನಾಳೆಗೆ ಒಂದಿನ ಟೈಮ್ ಐತಿ. ನಾಳೆ ಗುರುವಾರ ನೋಡಿ, ಗುರುವಾರ ದಿನ ಬೋರಾಮಣ್ ಮಾಡ್ಬೇಕಲ್ಲ. ನಾಳೆಗೆ ಒಂದಿನ ಆಯ್ತು, ಮಂಗಳವಾರ ಇವತ್ತು. ನಾಳೆಗೆ ಹೋದಾದ್ ಬಿಡು. ಬಿಸಿಲು ನೋಡ್ರಿ, ಹೊರ್ಯಾಕ ಹೋಗಕ್ಕೆ ಕಾಡಕ್ಕೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಬಿಸಿಲು ನೋಡಿ, ಅಷ್ಟು ಬಿಸಿಲು ಐತೆ ಸ್ನೇಹಿತರೆ. ಹಿಂಗಾಗಿ ಏನು ಮಾಡ್ಬೇಕಂತೆ 1-2 ರಾಟಿ ವೀಡಿಯೋ ಮಾಡ್ಕೊಂಡೆ. ಮತ್ತು ಶ್ರಾವಣಿ ಬಂದು ಫುಲ್ ಸುಸ್ತಾಗ್ಬಿಡ್ತು. ಅವ್ರು ಕರ್ಕೊಂಡು ಕೊಳ್ದ ಮುಂದಕ್ಕೆ ಮಾಡಿ ಮುಕ್ಕೊಂಡೆ. ಕೊಮ್ಮೆ 5ಕ್ಕೆ ಎದ್ದೀನಿ ರೀ. ಎದ್ದು ಒಂದಿಟ್ಟು ಕಸ ಗಿಸ ಹುಡುಗಿ ಅಡುಗೆ ಮಾಡಿ ಬಟ್ಟೆ ತಕ್ಕೊಂಡು ಮಮ್ಮಿ 8ಕ್ಕೆ ವೀಡಿಯೋ ಚಾಲು ಮಾಡಿ ಸ್ನೇಹಿತರೆ. 8ಕ್ಕೆ ಮಾಡಿ 9:30 ಆಗೈತೆ. ಊಟ ಆಗೈತೆ. 8:30 ಹಾಕೋಯ್ತು ನಾವು ವೀಡಿಯೋ ಚಾಲು ಮಾಡ್ಬೇಕಂದ್ರೆ. ಆ ಕಡೆ ಮಕ್ಕಳು ಗುಡಿದು ಮಾಡಿ ಮತ್ತು ಅನ್ನಕ್ಕೆ ಫೋನ್ ಹಚ್ಚಿ ಅನ್ನಂಗೆ ಗುಡಿಟ್ಟು ಮಾತಾಡಿ, ಅನ್ನನೇ ಫೋನ್ ಹಚ್ಚಿದ್ದ. ಅನ್ನಂಗೆ ಗುಡಿಟ್ಟು ಮಾತಾಡಿ ಎಲ್ಲ ಮಾಡ್ಕೇರಿ ಊಟ ಮಾಡಿ 9:30 ಆಗೈತೆ. ಬರ್ರಿ ಇವಾಗ ಒಂದು ಅಸ್ತ್ರ ಬ್ಲೌಸು, ಒಂದು ಸಾದಾ ಬ್ಲೌಸು ಕಟಿಂಗ್ ಮಾಡಬೇಕು. ಮಧ್ಯಾಹ್ನ ಕಟಿಂಗ್ ಮಾಡಿದ ಆಲ್ಮೋಸ್ಟ್ ಸ್ಟಿಚಿಂಗ್ ಮಾಡೋಕ್ಕೆ ಬರ್ತಿತ್ತು. ಏನು ಮಾಡೋದ್ರಿ, ಆಗಲಿಲ್ಲ. ಇವಾಗ ಊಟ ಮಾಡ್ಕೊಂಬಂದೆಲ್ಲ ಬೇಸರ ಆಗತ್ತೆ ರೀ, ಆದರೂ ಮಾಡಲೇಬೇಕು. ಇವಾಗ ಟೈಲರಿಂಗ್ ವಿಡಿಯೋಕ್ಕೆ ಏನು ಹಾಕಿನಂದ್ರೆ ಆ ಟಿಚಿಂಗ್ ಬರ್ತಾ ಹಂಗೆ ಸಾದಾ ಬ್ಲೌಸ್ ಕಟಿಂಗು ಎಲ್ಲ ಥರದ ಡಿಸೈನ್ ಬ್ಲೌಸ್ಗಳು ಬರ್ತಾವೆ. ನೋಡಿ ಸಪೋರ್ಟ್ ಮಾಡಿ. ಆ ಚಾನಲ್ಗೂ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆಲ್ಲ ಸಪೋರ್ಟ್ ಮಾಡಿ. ಈ ನೋಡಿ ಸ್ನೇಹಿತರೆ, ಒಂದು ಸಾದಾ ಬ್ಲೌಸು, ಒಂದು ಅಸ್ತರ ಬ್ಲೌಸು ಕಟಿಂಗ್ ಮಾಡ್ತೀನಿ ಅಂತ ಇದನ್ನೆಲ್ಲ ಮಾಡಿದ್ದು ನೋಡಿ. ಟೈಮ್ ಏಟಾಗೈತೆ ಅಂದ್ರೆ ಶ್ರಾವಣಿಯರು ಮುಕ್ಕೋಲಿಲ್ರಿ, ಊಟ ಮಾಡೋಣ ಬಂದು ಇಷ್ಟೆಲ್ಲ ಕಟ್ ಮಾಡಿ ನೋಡಿ. ಶ್ರಾವಣ್ ಕುಮಾರ್ ಕುಂತ್ಕೊಂಡು ಕಟಿಂಗ್ ಮಾಡಿ ನೆಟ್ಟಿನ ಸ್ನೇಹಿತರೆ ವಿಡಿಯೋ ಮಾಡಿ. ಅದನ್ನು ನಾಳೆ ಟಿಚಿಂಗ್ ಮಾಡ್ಬೇಕ್ರಿ. ಕೈಲೇ ಇವನ್ನ ರಾಟೆ ಟಿಚಿಂಗ್ ಮಾಡ್ಬೇಕು ನೋಡಿ. ಸಾದಾ ಬ್ಲೌಸು ಅಸ್ತರ ಬ್ಲೌಸು ಕಟ್ ಮಾಡಿಟ್ಟಿನಿ. ಇನ್ನೂ ಒಂದಿಷ್ಟು ಆಲ್ಮೋಸ್ಟ್ ಕಟ್ ಮಾಡೋದವು. ಒಲೆ ಬರ್ತಾವೆ ಸ್ನೇಹಿತರೆ, ಬಡ ಒಲೆಯೆಲ್ಲನೂ ಎಲ್ಲ ಕೆಲಸ ಆಗುತ್ತಲ್ರಿ. ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಮಾಡೋದು ನೋಡಿ. ಬ್ಯಾಸ್ಗೆ ದಿನ ಈಟ್ ಭಾಳ ಆಗುತ್ತೆ. ಇವಾಗ ಟೈಮ್ ನೋಡ್ತಿರ್ಬೇಕು 11 ಗಂಟೆ ಆಗೈತೆ. ಮಲ್ಕೋಬೇಕಂದ್ರೆ ಊಟ ಎಲ್ಲ ಮುಕ್ಕೋಬೇಕು 12 ಆಗುತ್ತೆ ಸ್ನೇಹಿತರೆ. ಮತ್ತು ಬೆಳಗ್ಗೆ ಬೇಗ ಏಳಬೇಕು. ಇವಾಗ ಬೇಗ ಏಳಲಾಗೀನಿ ರೀ. ನಾನು ಮೊನ್ನೆ 4:15 ಎದ್ದೋಗಿ ನೋಡಿ ಬಟ್ಟೆ ತರಕ. ನೀನು ಮದುವೆ ಹೋಗೀನಿ, ಆ ಕಡೆ ಈ ಕಡೆ ಸುಸ್ತು ಅನಿಸ್ಬಿಟ್ಟೆ ಸ್ನೇಹಿತರೆ. ಇವತ್ತು ನಿದ್ದೆ ಹೊಡೆದೀನಿ, ಅಷ್ಟೊಂದು ನಿದ್ದೆ ಬಂದಿಲ್ಲ. ಇವಾಗ ಇಲ್ಲಿಕಂದು ದಿನ ಡೇಟಿಗೆ ಹಾಕಿ ನಿದ್ದೆ ಚಲೋ ಆಗ್ತಿತ್ತು ಸ್ನೇಹಿತರೆ. ಬರ್ರಿ ಇದು ಎಲ್ಲನೂ ಕ್ಲೀನ್ ಮಾಡೀನಿ. ಹಿಂದಿನ ಕದ ಹಾಕ್ಯಾರ ಇಲ್ಲ ಅವ್ರು ನೋಡ್ಕೋತೀನಿ ರೀ. ಲೈಟ್ ತೆಗೆದುಬಿಡ್ತೀನಿ ಸ್ನೇಹಿತರೆ. ನಾನು ಕೂಡ ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.